ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಜೀವನದಲ್ಲಿ ಏನೇ ಆದ್ರೂ, ಒಳ್ಳೇದಾದ್ರೂ ಕೆಟ್ಟದಾದ್ರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾವು ಅಂದ್ಕೋಬೇಕು. ಒಳ್ಳೇದಾದರೂ ಒಳ್ಳೇದಾಗ್ತಿದೆ ಅಂತ ನಾವು ಅಂದ್ಕೊಂಡು ಖುಷಿ ಪಡ್ತೀವಿ. ಆದರೆ ಕೆಟ್ಟದಾದ್ರೂ ಆಗೋದೆಲ್ಲ ಒಳ್ಳೇದಕ್ಕೆ, ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ದೇವ್ರ ಇಚ್ಛೆ ಇದ್ದಾಗೆ ಏನೇನು ನಡಿಬೇಕೋ ಅದೆಲ್ಲ ನಡೆಯುತ್ತೆ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಯಾವುದೇ ಒಂದು ಸಮಸ್ಯೆ ಅನ್ನೋದು ಸಮಸ್ಯೆ ಅಂತ ಅನಿಸೋದಿಲ್ಲ. ಈಗ ಕಷ್ಟಗಳು ಕಷ್ಟ ಅಂತ ನಮಗೆ ಅನಿಸೋದಿಲ್ಲ. ಯಾಕೆ ಅಂತಂದರೆ ಈಗ ಏನೇ ಒಂದು ಕೆಟ್ಟ ಘಟನೆ ನಡೆದಾಗ ನಾವು ಅಂದ್ಕೋತೀವಿ, ಈ ಥರ ಒಂದು ಏನೋ ನಡೆದು ಬಿಡ್ತಲ್ಲ, ಈ ಥರ ತಪ್ಪಾಯ್ತಲ್ಲ, ನಮಗೆ ಬೇರೆಯವರಿಂದ ಮೋಸ ಆಯ್ತಲ್ಲ, ನಮಗೆ ಲಾಸ್ ಆಯ್ತಲ್ಲ, ನಮ್ಮನ್ನ ಕೆಳಗಡೆ ಮಾಡಿ ತುಳಿತಿದ್ದಾರಲ್ಲ ಇವರು, ನನಗೆ ಮೋಸ ಮಾಡಿದ್ರಲ್ಲ ಅಂತಲೇ ನಾವು ಚಿಂತೆ ಅನ್ನೋದು ಮಾಡ್ತಿರ್ತೀವಿ. ಆದರೆ ಭಗವಂತನ ಇಚ್ಛೆನೇ ಬೇರೆ ಇರುತ್ತೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಿನಗೆ ಇಂಥವ್ರಿಂದ ಕೆಟ್ಟದಾಗ್ತಿದೆ, ಅಂಥವ್ರಿಂದ ನಿನ್ಗೆ ಅವಮಾನ ಆಗ್ತಿದೆ ಅಂತಂದರೆ ಅದರಿಂದ ನಿನಗೇನೋ ಒಳ್ಳೆಯದಾಗ್ತಿದೆ ಅಂತ ಸೂಚನೆ ಮುಖಾಂತರ ಈ ಥರ ಒಂದು ನಮಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅಷ್ಟೇ ಕೊಡ್ತಿರ್ತಾರೆ. ಈಗ ಬೇರೆಯವರಿಂದ ಒಳ್ಳೆಯದಾದ್ರೂ ಅಷ್ಟೇ ಅದು ಜಾಸ್ತಿ ದಿವಸ ನಮ್ಮ ಹತ್ರ ಇರೋದಿಲ್ಲ. ಬೇರೆಯವರಿಂದ ನಮಗೆ ಸಹಾಯ ಮಾಡೋದಾಗಿರ್ಬೋದು, ಇಲ್ಲ ಒಂದು ಪ್ರೀತಿ ವಿಶ್ವಾಸ ಸಿಕ್ಕೋದಾಗಿರ್ಬೋದು, ಇದೆಲ್ಲ ಅಷ್ಟೇ ಜಾಸ್ತಿ ದಿವಸ ನಮ್ಮ ಹತ್ರ ಇರೋದಿಲ್ಲ. ನಾವು ಈಗ ಜಾಸ್ತಿ ಯಾರನ್ನ ಹಚ್ಕೋತೀವೋ, ಜಾಸ್ತಿ ಯಾರನ್ನ ನಾವು ಕಾಂಟ್ಯಾಕ್ಟಲ್ಲಿ ಇಟ್ಕೋತೀವೋ ಅವರು ಬೇಗ ನಮ್ಮಿಂದ ದೂರ ಆಗಿಬಿಡ್ತಾರೆ. ಆದರೆ ನಾವು ನಂಬಿದಂಥವ್ರು, ನಾವು ಅವರು ನಮಗೆ ಏನೋ ಒಂದು ಸಹಾಯ ಮಾಡಿರ್ತೀವಿ, ಇಲ್ಲ ನಮ್ಮಿಂದ ಅವ್ರ ಜೀವನ ಕಟ್ಕೊಟ್ಟಿರ್ತೀವಿ, ಈಗ ಅವ್ರ ಆಶ್ರಯದಲ್ಲಿ ನಾವಿರ್ತೀವಿ ಅಂತಂದರೆ ಅವರಿಂದ ನಮಗೆ ಮೋಸ ಆಗುತ್ತೆ. ಆ ಥರ ಮೋಸ ಮಾಡಿದಾಗ ನಾವು ಕುಗ್ಗಿಬಿಡ್ತೀವಿ, ತುಂಬ ನೋವು ಪಡ್ತೀವಿ. ಯಾಕೆ ಅಂತಂದರೆ ನಾನು ಅವ್ರ ಜೊತೇಲಿ ಅಷ್ಟು ಚೆನ್ನಾಗಿದ್ದೆ, ನಾನು ಅಷ್ಟು ಸಹಾಯ ಮಾಡಿದ್ದೀನಿ, ನನ್ನ ಇದ್ದಕ್ಕಿದ್ದಾಗೆ ನಡು ನೀರಲ್ಲಿ ನನ್ನ ಕೈ ಬಿಟ್ಬಿಟ್ರಲ್ಲ, ನನಗೆ ಮೋಸ ಮಾಡಿದ್ರಲ್ಲ ಅವರು ಅಂತಲೇ ನಾವು ಕೊರಗ್ತಾ ಹೋಗ್ತಿರ್ತೀವಿ. ಏಕೆ ಅಂತಂದರೆ ಮುಂದೆ ದಾರಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಆದರೆ ಭಗವಂತ ದಾರಿ ತೋರಿಸ್ತಿರ್ತಾರೆ. ನೀನು ಯಾರನ್ನ ನಂಬಿದೆಯೋ, ಯಾರಿಗೆ ಸಹಾಯ ಮಾಡಿದೆಯೋ, ನೀನು ತುಂಬ ಯಾರನ್ನು ನಂಬಿರ್ತೀಯೋ ಅಂಥವ್ರಿಂದನೇ ನಿನಗೆ ಮೋಸ ಆಗುತ್ತೆ. ಮತ್ತು ನೀನು ಬೆಳೆಯೋದಕ್ಕೆ ಅಂಥವ್ರಿಂದನೇ ನಿನಗೆ ಒಳ್ಳೆಯದು ಸಹ ಆಗುತ್ತೆ ಅಂತ ಇದನ್ನೆಲ್ಲನೂ ಸೂಚನೆ ಮುಖಾಂತರ ಕೊಡ್ತಾರೆ. ಯಾಕಪ್ಪ ಅಂತಂದರೆ ಅಂಥವ್ರು ಮೋಸ ಮಾಡಿದವರು ನಾವು ಬೆಳೆಯೋದಕ್ಕೆ ಕಾರಣ ಆಗ್ತಾರೆ ಅಂತಂದರೆ ಹೌದು, ಅವರು ಮೋಸ ಮಾಡಿದ್ದಕ್ಕೇ ನಾವು ಬೆಳೆಯೋದಕ್ಕೆ ಕಾರಣ ಆಗ್ತಾರೆ ಅಲ್ವಾ. ಈಗ ಕೆಟ್ಟದ್ದು ನಡೆದ್ರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಸ್ವೀಕಾರ ಮಾಡಬೇಕು. ಒಳ್ಳೇದಾಗೋದಕ್ಕಿಂತ ಕೆಟ್ಟದಾಗೋದನ್ನೇ ನಾವು ಸ್ವೀಕಾರ ಮಾಡಬೇಕು. ಒಳ್ಳೇದಾದರೆ ಎಷ್ಟು ಸುಲಭವಾಗಿ ನಾವು ತೊಗೊಂಡು ಬಿಡ್ತೀವಿ ಅಲ್ವಾ. ನನಗೆ ಒಳ್ಳೇದಾಯಿತು, ದೇವರಿದ್ದಾರೆ, ನನ್ನ ಪಾಲಿಗೆ ದೇವರಿದ್ದಾರೆ, ನಾನು ದೇವ್ರು ನಂಬಿದ್ದೆ, ಅದಕ್ಕೆ ದೇವರು ನನಗೆ ಈ ಥರ ಒಳ್ಳೇದನ್ನು ಮಾಡಿದ್ದಾರೆ, ಯಾರ್ದೋ ಮುಖಾಂತರ ಒಳ್ಳೇದು ಮಾಡಿದ್ದಾರೆ ಅಂತ ನಾವು ಅಂದ್ಕೋತೀವಿ. ಆದರೆ ಕೆಟ್ಟದ್ದು ಮಾಡಿದಾಗ ನಾವು ಆ ರೀತಿ ಅನ್ನೋದಿಲ್ಲ. ದೇವರು ನನ್ನ ಭಾಗದಲ್ಲಿ ಇಲ್ಲ, ನನಗೆ ಮೋಸ ಮಾಡಿಬಿಟ್ಟ ದೇವರು, ಜನನೂ ಮೋಸ ಮಾಡಿದ್ರು, ದೇವರು ಮೋಸ ಮಾಡಿದ್ರು, ನಾನು ನಂಬಿದವರೇ ನನ್ನ ಕೈ ಬಿಟ್ಟರು, ಆದರೆ ದೇವರು ಸಹ ನನ್ನ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೋತೀವಿ. ಇಲ್ಲ, ನಮ್ಮನ್ನು ದೇವರು ಕೈ ಹಿಡ್ದಿರ್ತಾರೆ. ಅವಾಗ ಹಿಡ್ದಿರೋದಕ್ಕೇ ಅವರು ಸತ್ಯ ನಮ್ಮೆದುರುಗಡೆ ಗೊತ್ತಾಗೋದು, ಅವರು ಮುಖವಾಡ ನಮ್ಮೆದುರುಗಡೆ ಕಳಚಿ ಇಡ್ತಾನೆ ಭಗವಂತ. ನೀನು ಅವ್ರನ್ನ ನಂಬಿದ್ಯಾ, ಅವನಿಂದ ನಿನ್ಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ನಿನಗೆ ನಾನು ತೋರಿಸ್ಕೊಡ್ತೀನಿ ಸತ್ಯನ ಅಂತ ನಮಗೆ ಮೋಸ ಮಾಡೋ ಅಂಥದ್ದು ಅವರು, ಒಂದು ಕೆಟ್ಟದ್ದು ಮಾಡೋಂಥದ್ದು. ಈಗ ಒಂದು ಮನೆಯಲ್ಲಿ ನಾವು ಇರ್ತೀವಿ, ಅವ್ರ ಜೊತೆನೇ ಇರ್ತೀವಿ, ಏಕೆಂದರೆ ಒಟ್ಟು ಕುಟುಂಬ ಅಂದರೆ ಒಟ್ಟಿಗೆ ಎಲ್ಲರೂ ಸಹ ಇರ್ತೀವಿ. ಆದರೆ ಮಾತು ಬಂದೇ ಬರುತ್ತಲ್ಲ ಸಂಸಾರದಲ್ಲಿ, ಒಂದು ಮಾತು ಹೋಗೋದು, ಒಂದು ಬರೋದು, ಈ ಥರ ಎಲ್ಲ ಇರುತ್ತೆ. ಒಂದು ಹೆಚ್ಚು ಒಂದು ಕಮ್ಮಿ ಅನ್ನೋದು ಇರುತ್ತೆ. ಆವಾಗ ಮನೆಯಿಂದ ಹೊರಗಡೆ ಹಾಕ್ತಾರೆ. ಏನಕ್ಕೋಸ್ಕರ ಹಾಕ್ತಾರೆ? ಆವಾಗ ನಾವೇನು ಅಂದ್ಕೋತೀವಿ, ನನ್ನ ಹತ್ರ ಚೆನ್ನಾಗಿದ್ದಾಗ ದುಡಿಸ್ಕೊಂಡ್ರು, ಹಣ ಸಹಾಯನೂ ಸಹ ಇಸ್ಕೊಂಡ್ರು, ಇವಾಗ ನನ್ನ ಬರೀ ಕೈಲಿ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ, ನಾನೇನು ಮಾಡಬೇಕು? ಹೆಂಡತಿ ಮಕ್ಕಳು ಕರ್ಕೊಂಡು ನಾನು ಎಲ್ಲಿಗೆ ಹೋಗಬೇಕು? ಹೇಗೆ ಜೀವನ ಕಟ್ಕೋಬೇಕು? ನಾನಿವಾಗ ನಡು ನೀರಲ್ಲಿ ಕೈ ಬಿಟ್ಬಿಟ್ರಲ್ಲ, ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ನಾನು ಈಗ ಹೇಗೆ ನಾನು ಜೀವನ ಮಾಡೋದು, ಬದುಕೋದು ಅಂತ ನಾವು ಅಂದ್ಕೊಂಡು ಅದರಲ್ಲೇ ಕೊರಗ್ತಾ ಹೋಗ್ತೀವಿ. ಆದರೆ ನಮ್ಮ ಜೀವನ ಸ್ಟಾರ್ಟ್ ಆಗೋದೇ ನಮ್ಗೆ ಅಲ್ಲಿಂದ. ನಾವು ಬದುಕು ಕಟ್ಕೊಳ್ಳೋಕ್ಕೆ ಭಗವಂತ ಸೂಚನೆ ಕೊಡೋದೇ ಅಲ್ಲಿಂದ. ಯಾಕೆ ಅಂತಂದರೆ ನಾವು ಅವ್ರ ಹತ್ರ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಈಗ ಬೇರೆಯವ್ರ ನೆರಳಲ್ಲೇ ಎಷ್ಟು ದಿನ ಅಂತ ನಾವು ಬದುಕೋಕ್ಕಾಗುತ್ತೆ?
ಇರುತ್ತೆ. ಬೇರೆಯವರು ಹಂಗಿನಲ್ಲೇ ನಾವೆಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಅಂತಲೇ ದೇವರು ಈ ಥರ ಸೂಚನೆ ಕೊಡ್ತಾರೆ. ನೀನು ಅವರಿಂದ ದೂರ ಆಗಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ನಿನ್ನ ಹೆಂಡ್ತಿ ಮಕ್ಕಳು ಸಾಕು ಅಂತ ಕೆಪಾಸಿಟಿ ನಿನಗೆ ಬರಬೇಕು, ಶಕ್ತಿ ಬರಬೇಕು ನಿನಗೆ. ಆವಾಗ ನಿನ್ನ ಯಾರು ಆಡಿಕೊಂಡು ಮನೆಯಿಂದ ಆಚೆ ಹಾಕಿದಾರೋ ಅವರು ಕಣ್ಣು ಕುಕ್ಕೋ ಹಾಗೆ ನೀನು ಬದುಕ್ಬೋದು ಅಂತಲೇ ಈ ಥರ ಎಲ್ಲ ಒಂದು ಸೂಚನೆ ಕೊಡ್ತಾನೆ ನನ್ನ ತಂದೆ. ನಮಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ನಾವು ಅಂದ್ಕೊಳ್ಳೋದೇನು, ನನ್ನ ಹತ್ರ ಚೆನ್ನಾಗಿದ್ದಾಗ ದುಡ್ಸ್ಕೊಂಡ್ರು, ಹಣ ಸಹಾಯನೂ ಸಹ ಮಾಡಿಸ್ಕೊಂಡ್ರು, ಈಗ ನನ್ನ ಬರೀ ಕೈಲಿ ಮನೆಯಿಂದ ಆಚೆ ಹಾಕ್ಬಿಟ್ರು ಅಂತ ನಾವು ಅಂದ್ಕೋತೀವಿ. ಆದರೆ ಅಂಥವ್ರ ಮುಖವಾಡ ಭಗವಂತ ನಮ್ಮ ಎದುರುಗಡೆ ಕಳ್ಚಿಡ್ತಾನೆ. ಅವರು ಹಾಗೆ ಮನೆಯಿಂದ ಆಚೆ ಹಾಕಿದ್ಕಲ್ವ ನಾವು ಮುಂದೆ ಬೆಳೆಯೋದಕ್ಕೆ ದಾರಿಯಾಗೋದು. ಇಲ್ಲ ಅವ್ರು ಆಚೆ ಹಾಕಿಲ್ಲ ಅಂತಂದರೆ ಅವ್ರ ಜೊತೆನೇ ಇಟ್ಕೊಂಡಿದ್ರೆ ನಾವು ಅವ್ರಂಗಲ್ಲೇ ಇರಬೇಕಾಗ್ತಿತ್ತು. ಅವ್ರು ಹಾಕಿದ್ದನ್ನು ತಿಂದ್ಕೊಂಡು ನಾವು ಅವ್ರು ಆಡ್ದಾಗೆ ಆಡಿಸ್ಕೋಬೇಕಾಗಿತ್ತು. ನಾವು ಅವ್ರು ಹೇಗಂತಾರೋ ಅದನ್ನೆಲ್ಲ ಅನ್ಸ್ಕೊಂಡು ನಾವು ಬದುಕಬೇಕಾಗ್ತಿತ್ತು. ಹಾಗಾಗಿ ದೇವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ನೀನು ದೇವ್ರನ್ನ ನಂಬಿದ್ಯಾ, ಸತ್ಯ ಧರ್ಮ ಅನ್ನೋದು ನಂಬಿದ್ಯಾ, ನಿನಗೆ ಒಳ್ಳೇದಾಗಬೇಕು, ನಿನಗೆ ಅವ್ರ ಮುಖವಾಡ ಗೊತ್ತಾಗಬೇಕು, ಅವರು ಸತ್ಯತೆ ಏನು ಅನ್ನೋದು ಸಹ ನಿನಗೆ ಗೊತ್ತಾಗಬೇಕು ಅಂತಲೇ ಈ ಥರ ಎಲ್ಲ ಮಾಡ್ತಿರ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಆಗೋದೆಲ್ಲ ಒಳ್ಳೆಯದಕ್ಕೆ. ಒಳ್ಳೇದಾದರೆ ಹೇಗೆ ನಾವು ತೊಗೋತೀವೋ ಕೆಟ್ಟದಾದ್ರೂ ಅಷ್ಟೇ ಅದನ್ನೆಲ್ಲ ತೊಗೋಬೇಕು. ಈಗ ಮನೆಯಲ್ಲಿ ಏನೇ ಒಂದು ಕಹಿ ಘಟನೆ ನಡೆದ್ರು ಅಷ್ಟೇ, ಬೇರೆಯವರಿಂದ ಕಹಿ ಘಟನೆ ನಡೆದ್ರು ಅಷ್ಟೇ ಅದನ್ನೆಲ್ಲ ನಾವು ಸ್ವೀಕಾರ ಮಾಡಬೇಕು. ಯಾಕೆ ಅಂತಂದರೆ ಭಗವಂತನ ಇಚ್ಛೆ ಅಲ್ಲಿ ಇರುತ್ತೆ. ನಮಗೇನಾಗಬೇಕು, ಯಾವ ದಿವಸಕ್ಕೆ ಏನು ಕೊಡಬೇಕು, ಯಾವ ದಿವಸದಲ್ಲಿ ನಾವು ಕಣ್ಣೀರು ಹಾಕಬೇಕು, ಯಾವ ದಿವಸದಲ್ಲಿ ನೋವು ಪಡಬೇಕು, ಯಾರಿಂದ ನಮಗೆ ಒಳ್ಳೆಯದಾಗುತ್ತೆ, ಯಾರಿಂದ ಕೆಟ್ಟದಾಗುತ್ತೆ, ಇದೆಲ್ಲ ಭಗವಂತನ ಇಚ್ಛೆ ಆಗಿರುತ್ತೆ. ಹಾಗಾಗಿ ಕಾಲಕ್ಕೆ ನಮಗೇನು ಮಾಡಬೇಕು ಅದನ್ನೆಲ್ಲ ಜನದ ಮುಖಾಂತರ ಮಾಡಿಸ್ತಿರ್ತಾನೆ ದೇವರು ಅಲ್ವಾ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಒಳ್ಳೇದಾಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದು ಯಾರು ಮಾಡಿರ್ತಾರೋ ಅವರಿಂದನೇ ನಮಗೆ ಒಳ್ಳೇದಾಗ್ತಿರುತ್ತೆ ಅಲ್ವಾ. ಈಗ ನಮ್ಗೆ ಯಾರೋ ಹತ್ರ ಹೋಗಿ ಸಹಾಯಕ್ಕೆ ಅಂತ ಒಂದು ಹಣಕಾಸು ಕೇಳ್ತೀವಿ ನಾವು, ಅವರು ತಕ್ಷಣ ಎತ್ತು ಕೊಟ್ಬಿಡ್ತಾರೆ, ನಾವು ತಿರುಗಿಸಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಆದರೆ ನಮಗೆ ಅಲ್ಲಿ ಸತ್ಯ ಗೊತ್ತಾಗೋದಿಲ್ಲ. ನಮಗೆ ಅಲ್ಲಿ ನಮ್ಮ ಬದುಕೇನು ಅನ್ನೋದು ಸಹ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಒಂದು ಹಣಕಾಸು ಕೇಳ್ಕೊಂಡು ಹೋದಾಗ ಅವರು ಕೊಡ್ದಿರ ಅವರು 4 ಮಾತಾಡಿ ನಮಗೆ ಚುಚ್ಚು ಮಾತಾಡಿ ವಾಪಸ್ ಕಳಿಸ್ತಾರಲ್ಲ, ಅದೇ ನಮಗೆ ಪೆಟ್ಟು ಕೊಡೋದು, ನೋವು ಕೊಡೋದು. ಆವಾಗ ನಮಗೆ ಹಠ ಅನ್ನೋದು ಬರುತ್ತೆ. ನಾನು ಹಣ ಸಹಾಯ ಕೇಳ್ಕೊಂಡು ಹೋದಾಗ ನನಗೆ ಹಣ ಸಹಾಯ ಮಾಡಲಿಲ್ವಲ್ಲ, ಅವ್ರು ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ಆದರೆ ಚುಚ್ಚಿ ಮಾತಾಡಿ ಕಳಿಸಿದ್ರಲ್ಲ, ಇಂಥವ್ರ ಎದುರುಗಡೆ ನಾನು ಬದುಕಬೇಕು, ನಾನು ಜೀವನ ಮಾಡಬೇಕು, ನಾನು ಅವ್ರಿಗಿಂತ ಹೆಚ್ಚಾಗಿ ನಾನು ಜೀವನ ಮಾಡಬೇಕು, ಬೆಳಿಬೇಕು ನಾನು ಅನ್ನೋ ಹಠ ಹುಟ್ಟುತ್ತೆ. ಶಕ್ತಿ ಬರುತ್ತೆ ನಮಗೆ. ಭಗವಂತ ಶಕ್ತಿ ಕೊಡ್ತಾನೆ, ನಮಗೆ ದುಡಿಯೋದಕ್ಕೆ ದಾರಿ ತೋರಿಸ್ತಾನೆ, ದುಡಿಯೋದಕ್ಕೆ ಶಕ್ತಿ ಕೊಡ್ತಾನೆ. ನಾವು ದೇವರು ನಂಬಿರ್ತೀವಲ್ಲ, ಹಂಗಾಗಿ ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಈ ಕಷ್ಟ ಬರುತ್ತೆ ಅಂತಂದರೆ ಕಷ್ಟದಿಂದಗಡೆ ಸುಖ ಬರೋದಕ್ಕೆ ಮುನ್ಸೂಚನೆ ಅಂತ ದೇವರು ಇದನ್ನೆಲ್ಲ ಕೊಡ್ತಿರ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಇದೆಲ್ಲ ನಡೆದಿರುತ್ತೆ. ಕೆಟ್ಟದ್ದು ನಡೆದ ಮೇಲೇ ಮಾಡೋದಕ್ಕಾಗೋದು. ಒಳ್ಳೆಯದು ನಮ್ಮ ಜೀವನದಲ್ಲಿ ಬರೋದಕ್ಕೆ ಕೆಟ್ಟದ್ದು ನಡೀಲೇಬೇಕು. ಹಂಗಾಗಿ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೋಬೇಕು. ಮನೆಯಲ್ಲಿ ಏನಾದರೂ ಕೆಟ್ಟದಾಯಿತು ಅಂತಂದ್ರೂ ಸಾಕು, ನಮಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗ ಆಗುತ್ತೆ. ಯಾಕೆ ನಾವು ಒಳ್ಳೆಯದನ್ನು ಹೇಗೆ ತೊಗೋತೀವೋ ಕೆಟ್ಟದ್ದನ್ನು ಅಷ್ಟೇ ತೊಗೋಬೇಕು ನಾವು. ಈಗ ಮನೆಯಲ್ಲಿ ಏನೋ ದೇವ್ರ ಫೋಟೋ ಬಿದ್ದೋಯ್ತು, ಇಲ್ಲ ದೇವ್ರ ವಸ್ತು ಬಿದ್ದೋಯ್ತು, ಮನೆಯಲ್ಲಿ ಮಕ್ಕಳಿಂದನೋ ಇಲ್ಲ ಗಂಡನಿಂದನೋ ಏನೋ ಒಂದು ಕಹಿ ಘಟನೆ ನಡೀತು, ಇಲ್ಲಾಂದರೆ ಸಂಬಂಧಿಕರಿಂದನೋ ಇಲ್ಲ ಅಕ್ಕಪಕ್ಕರಿಂದನೋ ಯಾರಿಂದನೋ ಒಂದು ಕಹಿ ಘಟನೆ ನಡೀತು, ಏನೋ ಕೆಟ್ಟದಾಯಿತು ಅಂತಂದಾಗ ಅದು ನಾವು ತೊಗೋಬೇಕು. ಬೇರೆಯವರು ನಮಗೆ ಕೆಟ್ಟದ್ದು ಮಾಡಿದ್ದಕ್ಕೇ ನಮಗೆ ಮುಂದೆ ಒಳ್ಳೆಯದಾಗೋದಕ್ಕೆ ಮುನ್ಸೂಚನೆ ಭಗವಂತ ಕೊಡ್ತಿದ್ದಾನೆ ಅಂತ ನಾವು ಅದೊಂದು ಸತ್ಯ ಅರ್ಥ ಮಾಡ್ಕೋಬೇಕು. ನೀವು ಯೋಚನೆ ಮಾಡಿ, ನಿಮಗೆ ಯಾರು ಕೆಟ್ಟದ್ದು ಮಾಡಿರ್ತಾರೋ ಅದರಿಂದನೇ ನಿಮ್ಗೆ ಒಳ್ಳೆಯದಾಗ್ತಿರುತ್ತೆ. ಇದರ ಅನುಭವ ನನಗೆ ತುಂಬ ಅಂದರೆ ತುಂಬ ಆಗಿದೆ. ನನಗೆ ತುಂಬ ಜನ ಮೋಸ ಮಾಡಿದ್ದಾರೆ, ನನಗೆ ಅನ್ಯಾಯ ಮಾಡಿದ್ದಾರೆ, ನನ್ನ ಕಣ್ಣೀರು ಹಾಕ್ಸಿದ್ದಾರೆ, ನನ್ನ ಋಣ ಕಿತ್ಕೊಂಡು ತಿಂದಿದ್ದಾರೆ, ನನ್ನ ವಸ್ತು ಕಿತ್ಕೊಂಡು ತಿಂದಿದ್ದಾರೆ. ಅಂಥವ್ರು ಬಂಡವಾಳನ ಭಗವಂತ ನನ್ನ ಕಣ್ಣೆದುರುಗಡೆ ಬಯಲು ಮಾಡಿದ್ದಾನೆ ನನಗೆ. ಯಾಕೆ ಅಂತಂದರೆ ಅವರು ಕೆಟ್ಟದ್ದು ಮಾಡಿದ್ದಕ್ಕೇ ನನಗೆ ಇವತ್ತು ಒಳ್ಳೆಯದಾಗಿರೋದು. ಅವರು ನನ್ನ ಹತ್ರ ಚೆನ್ನಾಗಿದ್ದು ನಾನು ಅವ್ರಿಗೆ ಸಹಾಯ ಮಾಡೋದು, ಅವ್ರು ನನಗೆ ಸಹಾಯ ಮಾಡೋದಾಗಿದ್ದರೆ ನಾವು ಇಷ್ಟು ಬೇಗ ಇಷ್ಟು ಎತ್ತರವಾಗಿ ನಾವು ಬೆಳೆಯೋಕ್ಕಾಗ್ತಾನೇ ಇರಲಿಲ್ಲ ನಾವು ಅಲ್ವಾ. ಪ್ರತಿಯೊಬ್ಬರು ಜೀವನದಲ್ಲೂ ಇದೆಲ್ಲ ನಡೆದಿರುತ್ತೆ. ಒಬ್ಬರು ನೋವು ಕೊಟ್ಟಾಗ ಚುಚ್ಚು ಮಾತಂದಾಗಲೇ ನಾವು ಬೆಳೆಯೋಕ್ಕಾಗೋದು. ಹೌದು, ನೀನು ಇಷ್ಟಿದೆಯಾ, ನಿನಗಿಂತ ಹೆಚ್ಚಾಗಿ ನಾನು ಬೆಳಿತೀನಿ,
ಆದರೆ ನಾನು ಚೆನ್ನಾಗಿದ್ದಾಗ ನೀನು ನನ್ನಿಂದ ಸಹಾಯ ತಗೊಂಡೆ. ಆದರೆ ನಾನು ಕೆಳಗೆ ಬಿದ್ದಾಗ ನನಗೆ ಈ ಥರ ಮಾತಾಡ್ತೀಯ ನೀನು, ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿ ಮಾತಾಡ್ತೀಯಲ್ಲ ಅಂತಂದ್ಬಿಟ್ಟು ಜನದ ಮುಖೋಡನ ಭಗವಂತ ನಮ್ಮ ಎದುರುಗಡೆ ತೋರಿಸ್ಕೊಡ್ತಾನೆ. ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೋಬೇಕು. ಯಾಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ಶುಕ್ರವಾರ ದಿವಸ ನಮ್ಮನೆಯಲ್ಲಿ ದೇವ್ರಿಗೆ ಇಟ್ಟಿದ್ದೀನಲ್ಲ, ರಾಯರಿಗೆ ಈ ದೀಪ ಇಟ್ಟಿದ್ದೀನಲ್ಲ ರಾಯರ ಮುಂದೆಗಡೆ, ಈ ಬೆಳ್ಳಿ ದೀಪ ನನ್ನ ಕೈ ಜಾರಿ ಕೆಳಗಡೆ ಬಿದ್ದು ಆ ಮೇಲ್ಗಡೆ ಇದೆಯಲ್ಲ ಪಿಕಾಕ್ ಡಿಸೈನ್ ಇದೆಯಲ್ಲ ಅದು ಮುರಿದೋಯ್ತು. ಅಂದರೆ ಅದು ಬೆಸ್ಕೆ ಬಿಟ್ಟೋಯ್ತು, ಎರಡಾಗೋಯ್ತು ಅದು. ಹಂಗಾಗಿ ನಾನು ಯಾವುದು ನೋವು ಪಡೋಕ್ಕೋಗಲಿಲ್ಲ, ಚಿಂತೆನೂ ಮಾಡೋಕ್ಕೋಗಲಿಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ. ಭಗವಂತ ನಾನು ಬೇಕು ಬೇಕು ಅಂತ ಮಾಡಿಲ್ಲ. ನಾನು ಈ ಥರ ಎತ್ಕೊಳ್ಳೋದಕ್ಕೆ ಅಂತ ಹೋದೆ, ಹೊರಗಡೆ ಎತ್ತಿಟ್ಬಿಟ್ಟು ತೊಳೆದು ಎತ್ತಿಡೋಣ ಅಂತ. ನಾನು ಗುರುವಾರ ಇದನ್ನು ಪೂಜೆಗೆ ಯೂಸ್ ಮಾಡ್ತೀನಿ, ಡೈಲಿ ಇದನ್ನು ನಾನು ಹಚ್ಚೋದಿಲ್ಲ. ನಮ್ಮನೆ ದೇವ್ರ ದೀಪ ಅಷ್ಟೇ ನಾನು ಡೈಲಿ ಹಚ್ಚೋದು. ಗುರುವಾರ ದಿನ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ರಾಯರಿಗೆ ಈ ಬೆಳ್ಳಿ ದೀಪದಲ್ಲಿ ನಾನು ತುಪ್ಪದ ದೀಪ ಹಚ್ಚೋದು. ಮತ್ತು ಡೈಲಿ ತುಪ್ಪದ ಬತ್ತಿನ ನಾನು ರಾಯರಿಗೆ ಡೈಲಿ 2 ಟೈಮು ಹಚ್ತೀನಿ. ರಾಯರಿಗೆ ಅಂತಲ್ಲ, ಮನೆ ದೇವರು ಎಲ್ಲದಕ್ಕೂ ಅಷ್ಟೇ ಡೈಲಿ 2 ಟೈಮು ನಾನು ಈ ತುಪ್ಪದ ಬತ್ತಿನ ನಾನು ಬೆಳಗ್ತೀನಿ ನಾನು. ಹಾಗೆ ನಾನು ಶುಕ್ರವಾರ ದಿವಸ, ಗುರುವಾರ ಮಾಮೂಲಿ ಪೂಜೆ ಮಾಡಿದ್ನಲ್ಲ, ಗುರುವಾರ ದಿವಸ ಎತ್ತಕ್ಕೆ ಹೋಗೋದಿಲ್ಲ. ಶುಕ್ರವಾರ ಅದನ್ನೆಲ್ಲ ತೆಗೆದುಬಿಟ್ಟು ನಂತರ ನಾನು ದೇವ್ರ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಫ್ರೆಶ್ಶು ಹಾಕ್ಕೊಂಡು ಪೂಜೆ ಮಾಡೋವಂಥದ್ದು. ಹಾಗಾಗಿ ಈ ದೀಪ ತೆಗಿಬೇಕಾದ್ರೆ ನನ್ನ ಕೈ ಜಾರಿ ಕೆಳಗಡೆ ಬಿದ್ದು ಅದ್ರ ಮೇಲ್ಗಡೆ ಡಿಸೈನ್ ಇದೆಯಲ್ಲ ಪಿಕಾಕ್ ಡಿಸೈನು ಅದು ಒಡೆದೋಯ್ತು, ಬಿದ್ದೋಯ್ತು, ಎರಡಾಗೋಯ್ತು ಅದು. ನಾನು ಅದಕ್ಕೆ ಏನು ಚಿಂತೆ ಮಾಡೋಕ್ಕೋಗಲಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ಏಕೆ ಅಂತಂದರೆ ಈ ಥರ ಫೋಟೋ ಬೀಳೋದು ಮತ್ತು ದೀಪ ಬೀಳೋದು, ಕೈಯಿಂದ ಏನಾದರೂ ದೇವ್ರ ಮನೆ ವಸ್ತು ಬೀಳೋದು ಮಂಗಳವಾರ ಶುಕ್ರವಾರ ಇಲ್ಲ ಬೇರೆ ದಿವಸದಲ್ಲಿ ಬಿದ್ದಾಗ ನನಗೆ ತುಂಬ ನೋವು ಪಡ್ತಿದ್ದೆ, ಚಿಂತೆ ಮಾಡ್ತಿದ್ದೆ. ಏನಾಗುತ್ತೋ ಏನೋ ಗೊತ್ತಿಲ್ಲ, ಯಾಕೆ ಈ ಥರ ಬೀಳ್ತಲ್ಲ ಅಂತ ನೋವು ಪಡ್ತಿದ್ದೆ, ಕೊರಗ್ತಿದ್ದೆ, ಅಳ್ತಿದ್ದೆ ದೇವ್ರ ಮುಂದೆ ಕೂತ್ಕೊಂಡು. ಆದರೆ ಈಗ ನಾನು ಯಾವತ್ತೂ ಅಷ್ಟೇ ಅದನ್ನು ಅಂದ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ. ಏನು ಕೆಟ್ಟದಾಗುತ್ತೋ ನಮ್ಮ ಜೀವನದಲ್ಲಿ ಅದೆಲ್ಲ ಒಳ್ಳೇದಾಗೋದಕ್ಕೆ ಸೂಚನೆ ಮುಖಾಂತರ ನೀನು ಈ ಥರ ಕೆಟ್ಟದ್ದು ಮಾಡಿಸ್ತೀಯ ಅಂತ ನನ್ನ ಮನಸ್ಸಿಗೆ ತುಂಬ ಧೈರ್ಯ ತಂದ್ಕೊಂಡ್ಬಿಟ್ಟಿದ್ದೀನಿ. ಏಕೆ ಅಂತಂದರೆ ಆ ದೀಪ ಬೀಳ್ತು, ಅದು ಒಡೆದೋಯ್ತು, ತಿರ್ಗಾ ಅದನ್ನು ಬೆಸಸ್ಬಿಟ್ಟು ತಿರ್ಗಾ ಅದನ್ನು ದೀಪ ಹಚ್ಚಬಾರ್ದು. ಅದು ಒಂದು ಸತಿ ಮುಕ್ಕಾದ್ಮೇಲೆ ತಿರ್ಗಾ ಆ ದೀಪ ಹಚ್ಚೋದಕ್ಕೆ ಹೋಗಬಾರ್ದು. ಹಂಗಾಗಿ ಅದು ಹಾಕ್ಬಿಟ್ಟು ಬೇರೆ ಯಾವುದಾದ್ರೂ ತೊಗೊಳ್ಳೋಣ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ನಿನ್ನೆ ದಿವಸ ಹಿತ್ತಾಳೆ ದೀಪ, ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದೆ ಹಿತ್ತಾಳೆ ದೀಪನ ರಾಯರಿಗೆ ಡೈಲಿ ಹಚ್ಚೋದಕ್ಕೆ ಅಂತ ನಾನು ತೊಗೊಂಡೆ. ನಾಳೆ ಗುರುವಾರ ವಾರ ಮಾಡ್ತೀನಲ್ಲ ಆವಾಗ ನಾನು ಆ ದೀಪದಲ್ಲಿ ಹಚ್ಚುತ್ತೀನಿ. ನಾನು ಬೆಳ್ಳಿ ದೀಪ ಶುಕ್ರವಾರ ಆ ಥರ ನನ್ನ ಕೈ ಜಾರಿ ಬಿದ್ದು ಒಡೆದೋಯ್ತು. ರಾಘವೇಂದ್ರ ಸ್ವಾಮಿ ಫೋಟೋನು ಅಷ್ಟೇ ನನ್ನ ಕೈ ಜಾರಿ ಕೆಳಗಡೆ ಬಿದ್ದು 2 ಸತಿ ಈ ಥರ ಮಕ್ಕಳೇ ಬಿದ್ದೋಗಿದೆ. ಯಾಕೆ ಅಂತಂದರೆ ಈಗ ನಾವು ಹೂವು ಹಾಕಕ್ಕೆ ಹೋಗ್ತಿರ್ತೀವಿ, ಇಲ್ಲಿ ದೇವ್ರ ಮನೇಲಿ ಏನಾದರೂ ಕ್ಲೀನ್ ಮಾಡೋಕ್ಕೆ ಹೋಗ್ತಿರ್ತೀವಿ. ಈಗ ಅಕ್ಷತೆ ಹೂವು ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೇ ನಾವು ದೀಪ ಹಚ್ಚಬೇಕು. ಹಂಗಾಗಿ ನಮ್ಮ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಈ ಒಂದು ಮುಟ್ಟರು ಸಾಕು 2 ಬೀಳೋ ಅಂಥದ್ದು ಈ ಥರ ಎಲ್ಲ ಆಗ್ತಿರುತ್ತೆ. ಕೈ ಜಾರಿ ರಾಯರು ಫೋಟೋನು ಅಷ್ಟೇ ಕೆಳಗಡೆ ಬಿದ್ದಿದೆ. ನಾನು ಅದಕ್ಕೆ ಯಾವುದಕ್ಕೂ ಅಷ್ಟೇ ಚಿಂತೆ ಪಡೋಕ್ಕೆ ಹೋಗೋದಿಲ್ಲ. ಇದೇನಾದರೂ ಗ್ಲಾಸ್ ತಾಗಿದ್ರೆ ಒಡೆದೋಗಿರೋದು, ಗ್ಲಾಸ್ ತಲ್ವಲ್ಲ, ಹಂಗಾಗಿ ಏನೂ ಆಗಿರಲಿಲ್ಲ. ಏಕೆ ಅಂತಂದರೆ ನಮ್ಮಿಂದ ಏನೂ ಆಗೋದಿಲ್ಲ. ಯಾವುದೇ ತಪ್ಪು ನಾವು ಬೇಕು ಬೇಕು ಅಂತ ಮಾಡೋದಿಲ್ಲ, ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ಒಳ್ಳೆಯದಾದರೂ ನಾವು ಸ್ವೀಕಾರ ಮಾಡಬೇಕು, ಕೆಟ್ಟದಾದ್ರೂ ಅಷ್ಟೇ ಸ್ವೀಕಾರ ಮಾಡಬೇಕು. ನನ್ನ ತಂದೆ ರಾಯರಾಗಲಿ ದೇವರಾಗಲಿ ಮುಕ್ಕೋಟಿ ದೇವತೆಗಳಾಗಲಿ ಆ ಥರ ದೇವ್ರ ಮನೆಯಲ್ಲಿ ಏನಾದರೂ ಒಂದು ವಸ್ತು ಬಿದ್ದೋಯ್ತು, ಕೈ ಜಾರಿ ಏನೋ ಒಂದಾಯಿತು, ಇಲ್ಲ ಅರ್ಶಿನ ಕುಂಕುಮ ಚೆಲ್ತು ಅಂತಂದರೆ ಯಾವುದಕ್ಕೂ ಅಷ್ಟೇ ನೀವು ಚಿಂತೆ ಪಡೋದಕ್ಕೆ ಹೋಗಬೇಡಿ, ಅನುಮಾನ ಪಡೋದಕ್ಕೂ ಹೋಗಬೇಡಿ. ಏಕೆ ಅಂತಂದರೆ ದೇವ್ರುಗಳು ನಮ್ಮನ್ನು ಕಾಪಾಡ್ತಾರೆ ಹೊರತು ನಮಗೆ ಶಿಕ್ಷೆ ಕೊಡೋದಲ್ಲ. ಏನೋ ಮುನ್ಸೂಚನೆಗೆ ಇದೆಲ್ಲ ಆಗುತ್ತೆ ಅನ್ನೋದಕ್ಕೆ ನಾವು ಯೋಚನೆನೂ ಮಾಡೋಕ್ಕೆ ಹೋಗಬಾರ್ದು. ಭಗವಂತ ನೀನಿದೆಯಾ, ನಾವು ಯಾವತ್ತೂ ಅಷ್ಟೇ ಕೆಟ್ಟದ್ದನ್ನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಕೆಟ್ಟದ್ದನ್ನು ಕೆಟ್ಟವ್ರಿಗೆ ಬಿಟ್ಬಿಡೋಣ, ನಾವು ಒಳ್ಳೆಯದನ್ನು ಮಾತ್ರ ನಾವು ಯೋಚನೆ ಮಾಡಬೇಕು. ಏಕೆ ಅಂತಂದರೆ ಮನೆಯಲ್ಲಿ ಗಂಡಸರಾಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಹೊರಗಡೆ ದುಡಿಯೋದಕ್ಕೆ ಹೊರಗಡೆ ಹೋಗ್ತಿರ್ತಾರೆ. ಹಂಗಾಗಿ ಈ ಥರ ಏನಾರ ಆದಾಗ ಎಂಥವ್ರಿಗೂ ಅಷ್ಟೇ ಚಿಂತೆ ಅನ್ನೋದು ಬರ್ತಿರುತ್ತೆ. ಚಿಂತೆ ಪಡೋದಕ್ಕೆ ಹೋಗ್ಬಿಡಿ. ಏಕೆ ಅಂತಂದರೆ ನಾವು ಬೇಕು ಬೇಕು ಅಂತಲೂ ಬೀಳ್ಸೋಕ್ಕಾಗೋದಿಲ್ಲ, ಇಲ್ಲ ಭಗವಂತ ಈ ಥರ ಸೂಚನೆ ಕೊಡೋದಕ್ಕೂ ಅಷ್ಟೇ ಈ ಥರ ಆಗೋದಿಲ್ಲ. ಆ ಥರ ಆದಾಗ ದೇವರು ಮುಖನೇ ನೀವು ನೋಡ್ತಾ ದೇವ್ರ ಹತ್ರ ನೀವು ಕೇಳ್ಕೊಳ್ಳಿ, ರಾಯರ ಹತ್ರ ನಿಮ್ಮ ಮನೆ ದೇವ್ರ ಹತ್ರ ಕೇಳ್ಕೊಳ್ಳಿ, ನನ್ನಿಂದ ಆಗಿ ತಪ್ಪಲ್ಲ, ಏನೋ ಆಗುತ್ತೆ ಅನ್ನೋ ಮುನ್ಸೂಚನೆ ನಿನ್ನಿಂದ ಬರ್ತಿದೆ ಅಂತಂದರೆ ಅದನ್ನೆಲ್ಲ ನೀನೇ ತಡಿಬೇಕು, ನೀನೇ ದೂರ ಮಾಡಬೇಕು. ನೀನು ಶಿಕ್ಷೆ ಕೊಡೋಲ್ಲ, ನಮ್ಮನ್ನು ಕಾಯ್ತೀಯ ನೀನು ಅಂತಂದ್ಬಿಟ್ಟು
ಇವತ್ತು ಇಷ್ಟನ್ನು ನಾವು ದೇವ್ರ ಹತ್ರ ಕೇಳಿಕೊಂಡು ದೇವರನ್ನ ಸಂಪೂರ್ಣವಾಗಿ ನಾವು ನಂಬಬೇಕು. ನಾವು ಒಳ್ಳೆಯದಾದರೆ ಹೇಗೆ ನಾವು ತಗೋತೀವೋ, ಕೆಟ್ಟದಾದ್ರೂ ಅಷ್ಟೇ ಅದೇ ರೀತಿ ನಾನು ಸ್ವೀಕಾರ ಮಾಡ್ತೀನಿ ಭಗವಂತ. ಇವತ್ತು ಆಗಿರೋದನ್ನು ನಾನು ಯೋಚನೆ ಮಾಡ್ಬೋದು, ಹಿಂದೆ ಆಗಿರೋದನ್ನು ನಾನು ನೆನೆಸ್ಕೋಬೋದು, ಬೇರೆಯವ್ರಿಗೆ ಹೇಳಬಹುದು. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ತಂದೆ, ಅದೆಲ್ಲ ನಿನಗೆ ಗೊತ್ತಿರುತ್ತೆ. ನನ್ನ ಜೀವನದಲ್ಲಿ ಏನೇ ನಡೆದ್ರು ಅದೆಲ್ಲ ನಿನ್ನ ಅನುಗ್ರಹದಿಂದನೇ ನಡೆಯುತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿನ್ನ ಸಂಪೂರ್ಣವಾಗಿ ನಾನು ಬಲವಾಗಿ ನಂಬಿಟ್ಟಿದ್ದೀನಿ. ನನ್ನ ತಂದೆ ರಾಯರು ಇದ್ದಾರೆ, ನನ್ನ ಮನೆ ದೇವರು ಇದ್ದಾರೆ, ತಂದೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಇಡೀ ಬ್ರಹ್ಮಾಂಡ ಆಳೋ ತಂದೆ ಶ್ರೀಕೃಷ್ಣ ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ನಾವು. ಈಗ ನಾನು ಹೇಳಿದ್ನಲ್ಲ, ಹಿಂದೆ ನಡೆದಿದ್ದನ್ನು ನಾವು ಹೇಳ್ಬೋದು, ಮುಂದೆ ನಡೆಯೋದನ್ನು ನಮಗೆ ಗೊತ್ತಿರುತ್ತಾ, ನಾವು ಹೇಳೋಕ್ಕಾಗುತ್ತಾ? ನನ್ನ ಜೀವನ ಇದೇ ಥರ ಇರುತ್ತೆ, ನಾನು ಇದೇ ಥರ ಬದುಕ್ತೀನಿ, ನನ್ನ ಮಕ್ಕಳು ಜೀವನ ಇದೇ ಥರ ಇರುತ್ತೆ ಅಂತ ನಾವು ಅನ್ಕೋತೀವ? ಏನು ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಹಿಂದೆ ನಡೆದಿರೋದು ನಾವು ಹೇಳ್ಬೋದು, ಮುಂದೆ ನಡೆಯೋದನ್ನ ಹೇಳೋಕ್ಕಾಗೋದಿಲ್ಲ. ಅದೆಲ್ಲ ಭಗವಂತಂಗೆ ಗೊತ್ತಿರುತ್ತೆ, ದೇವ್ರಿಗೆ ಗೊತ್ತಿರುತ್ತೆ. ಅದನ್ನೆಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ದೇವ್ರನ್ನ ನಂಬಿ ನಾವು ಜೀವನ ಅನ್ನೋದು ಮಾಡಬೇಕು. ನಾವು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೋಬೇಕು. ಏಕೆ ಅಂತಂದರೆ ನಮ್ಮ ಜೀವನದಲ್ಲಿ ಏನೇ ಆದರೂ ಕೆಟ್ಟದಾದ್ರೂ ಅದು ಒಳ್ಳೆಯದಕ್ಕೆ ಆಗುವಂಥ ಸೂಚನೆ ಇದು. ನನ್ನ ಜೀವನದಲ್ಲಿ ಇದೆಲ್ಲ ನಡೆದಿದೆ ನನಗೆ. ಏಕೆ ಅಂತಂದರೆ ಕೆಟ್ಟದ್ದು ಆಗಿದೆಯಲ್ಲ, ಅದರಿಂದನೇ ನನಗೆ ತುಂಬ ಒಳ್ಳೆಯದಾಗಿದೆ. ಈಗ ಒಳ್ಳೆಯದು ನನಗೆ ಯಾರು ಮಾಡಿದ್ದಾರೋ ಅದು ಅರ್ಧದಲ್ಲೇ ಅದು ಹೋಗ್ಬಿಟ್ಟಿದೆ. ಅದು ಈಗ ಬೇರೆಯವರಿಂದ ಸಹಾಯ ಮಾಡಿದ್ದು ನಮ್ಮ ಹತ್ರ ಇರೋದಿಲ್ಲ, ನಾವು ಸಂಪಾದನೆ ಮಾಡಿದೆ ನಮ್ಮ ಹತ್ರ ಇರೋವಂಥದ್ದು. ಬೇರೆಯವರು ನಮಗೆ ಕಷ್ಟ ಕೊಟ್ಟಾಗಲೇ ನಾವು ಬದುಕೋದಕ್ಕೆ ಒಂದು ಧೈರ್ಯ ಬರೋದು, ಶಕ್ತಿ ಬರೋದು, ಮುಂದೆ ನಡೆಯೋದಕ್ಕೆ ನಮಗೆ ದಾರಿನ ಭಗವಂತ ತೋರಿಸ್ತಾನೆ. ನಾವು ರಾಯರು ನಂಬಬೇಕು, ನಮ್ಮ ಮನೆ ದೇವ್ರುಗಳು ನಂಬಬೇಕು, ದೇವತೆಗಳು ನಂಬಿ ನಾವು ಒಂದು ಬದುಕು ಅನ್ನೋದನ್ನು ನಾವು ಮಾಡಬೇಕು. ನಾವು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.